ರಸ್ತೆ ಗುಂಡಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಹೋಗಿ ಸ್ಕಿಡ್ ಆಗಿ ಬಿದ್ದ ಯುವತಿಯ ಮೇಲೆ ಟಿಪ್ಪರ್ ಲಾರಿಯೊಂದು ಹರಿದ ಪರಿಣಾಮ ಆಕೆ ಘಟನಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಈ ಒಂದು ಘಟನೆ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಬೂದಿಗೆರೆ ಕ್ರಾಸ್ನಲ್ಲಿ ನಡೆದಿದೆ. ಸದ್ಯಕ್ಕೆ ನಾನು ಘಟನಾ ಸ್ಥಳದಿದ್ದೀನಿ. ಬೆಳಿಗ್ಗೆ ಕಾಲೇಜಿಗೆ ಆಕೆ ಸ್ಕೂಟರ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಕಾಣಿಸಿದೆಯಲ್ಲ, ಈ ಒಂದು ದೊಡ್ಡ ರಸ್ತೆ ಗುಂಡಿ ಇದೆಯಲ್ಲ, ಈ ಒಂದು ರಸ್ತೆ ಗುಂಡಿಯನ್ನು ತಪ್ಪಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಸದ್ಯಕ್ಕೆ ಆಕೆಯ ಕುಟುಂಬಸ್ಥರು ಮತ್ತು ಸ್ಥಳೀಯರು ಕೂಡ ಈ ಒಂದು ವಿಚಾರದ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದು ಜುಪಿಟರ್ ಒಂದು ಗಾಡಿ ಇದೆ, ಆ ಒಂದು ಗಾಡಿಯಲ್ಲಿ ಆಕೆ ಹೋಗಿರ್ತಾಳೆ. ಸದ್ಯಕ್ಕೆ ನಾನು ಆ ಒಂದು ಗಾಡಿಯ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಜೊತೆಗೆ ಆಕೆಯ ಪರಿಚಯಸ್ಥರನ್ನು ಕೂಡ ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿದೆಯಲ್ಲ, ಈ ಒಂದು ವಾಹನದಲ್ಲಿ ಆಕೆ ಬೆಳಿಗ್ಗೆ 22 ವರ್ಷದ ಧನುಶ್ರೀ ಎಂಬಾಕೆ BCom ಓದ್ತಿರ್ತಾಳೆ. ಇಲ್ಲೇ TC ಪಾಳ್ಯದಲ್ಲಿರುವಂಥ ಒಂದು ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ BCom ಓದ್ತಿರ್ತಾಳೆ. ಬೆಳಗ್ಗೆ ಫೈನಲ್ ಇಯರ್ BCom ಹೋಗ್ತಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಬೆಳಿಗ್ಗೆ ಎಂದಿನಂತೆ ಇವತ್ತು ಕೂಡ 8:30 ಸುಮಾರಿಗೆ ಈ ಒಂದು ರಸ್ತೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಸ್ಕಿಡ್ ಆಗಿ ಬಿದ್ದಿರ್ತಾಳೆ. ಬಿದ್ದಂಥ ಸಂದರ್ಭದಲ್ಲಿ ಹಿಂದೆಯಿಂದ ಬಂದಿದ್ದಂಥ ಒಂದು ಟಿಪ್ಪರ್ ಲಾರಿ ಆಕೆ ಮೇಲೆ ಹರಿದ ಪರಿಣಾಮ ಘಟನಾ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾಳೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಆಕೆಯ ಪರಿಚಯಸ್ಥರು ಅಂದರೆ ಅಕ್ಕಪಕ್ಕದ ಮನೆಯವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ರಸ್ತೆ ಗುಂಡಿಗಳದು ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತೇಳಿ ನಿಮ್ಗೆ ಗೊತ್ತಿದೆ, ನೀವು ಕೂಡ ಡೈಲಿ ಓಡಾಡ್ತಿರ್ತೀರ. ಇವತ್ತು ನಿಮಗೆ ಪರಿಚಯ ಇರುವಂಥ ಒಂದು ಹುಡುಗಿ, ಓದಬೇಕಾಗಿರೋಂಥ ಹುಡುಗಿ ರಸ್ತೆ ಗುಂಡಿಯಿಂದ ತಪ್ಪಿಸ್ಕೊಳಕ್ಕೆ ಹೋಗಿ ಹಿಂಗಾಗಿದೆ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಹೇಳೋದು ಅಂತಂದರೆ ಈ ಗುಂಡಿಗಳದೇ ಮೇಯ್ನ್ ಪ್ರಾಬ್ಲಮ್. ಎಲ್ಲೂ ಕ್ಲೋಸ್ ಮಾಡ್ತಾ ಇಲ್ಲ. ಈ ರೋಡೆಲ್ಲ ಬರೀ ಕಂಜೆಸ್ಟೆಡ್ ಇದೆ ಏರಿಯಾ, ಜೊತೆಗೆ ಟ್ರಾಫಿಕ್ ಜಾಸ್ತಿ ಆಗಿದೆ. ಈ ಗುಂಡಿಗಳಿಂದ ಅವರು ತಡವರಿಸಿದ್ರೆ ಎಲ್ಲ ಕೆಳಗಡೆ ಬಿದ್ದು ಇಂಥ ಅನಾವಶ್ಯಕವಾದ ಅಪಾಯಗಳು ಜಾಸ್ತಿ ನಡೀತಾ ಇದ್ದಾವೆ. ಈಗ ಆಕೆ ಏನು ಮಾಡ್ತಿದ್ಳು ಸರ್, ಮತ್ತು ಆಕೆ ಬ್ಯಾಕ್ಗ್ರೌಂಡ್ ಏನು, ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂತ ಸರ್? ಅವರು ಬ್ರಾಹ್ಮಿಣ್ಸು. ಸೊ ಅವ್ರ ಅಪ್ಪ ಆಲ್ರೆಡಿ 3-4 ಇಯರ್ಸ್ ಬಿಫೋರ್ ತೀರ್ಕೊಂಡಿದ್ದಾರೆ. ಸೊ ಅವರು ಅಕ್ಕ ತಂಗಿಯರು 3 ಇದ್ದಾರೆ, ಅಮ್ಮ ಇದ್ದಾರೆ, ಟೀಚರು. ಈಗ ಈ ಹುಡುಗಿ ಅದೇ ಡಿಗ್ರಿ ಫೈನಲ್ ಇಯರ್ ಮಾಡ್ತಿದ್ದಾಳೆ. ಒಂದು IAS ಆಫೀಸರ್ ಆಗುವಂಥ ಕನಸು ಕಂಡಿರೋವಂಥ ಹುಡುಗಿ ಈ ರೀತಿ ಆಗಿದೆ ಸರ್. ಈಗ ಸರ್ಕಾರ ರಸ್ತೆ ಗುಂಡಿಗಳನ್ನು ಮುಚ್ಚಿವಿ ಅಂತ ಹೇಳುತ್ತೆ. ಈಗಾಗಲೇ 7,000 ರಸ್ತೆ ಗುಂಡಿಗಳನ್ನು ಮುಚ್ಚಿದೀವಿ ಅಂತ ಹೇಳುತ್ತೆ. ನೋಡಿದ್ರೆ ಈ ರೀತಿ ಇದೆ, ಏನು ಹೇಳ್ತಾರೆ ಇಂಥ ಒಂದು ವ್ಯವಸ್ಥೆಗೆ? ಇದು ಏನು ಹೇಳಲಿಕ್ಕಿಲ್ಲ ಸರ್. ಇದು ಎಲ್ಲೂ ಮುಚ್ಚೇ ಇಲ್ಲಲ್ಲ. ಎಲ್ಲಿ ಮುಚ್ಚಿದ್ದಾರೆ ಅವರು? ಮುಚ್ಚಿದ್ದಾರೆ. ಇದೆಲ್ಲ ಸುಮ್ಮನೆ ಅದು ಬಾಯಿ ಮಾತಿಗೆ ಹೇಳ್ದಂಗೆ ಇದೆ ಎಲ್ಲ ಕಡೆ. ಈ ರೋಡ್ ನೀವು ನೋಡ್ಬೋದು ಕಂಟಿನ್ಯೂಸ್ ಆಗಿ. ಅಲ್ಲಿ ಯಾವುದದು ಗ್ರ್ಯಾಂಡ್ ಮಾಲ್ ಪಕ್ಕದಲ್ಲಿಂದ ಪ್ರಿಸ್ಟೇಜ್ ಟ್ರಂಕ್ವಾಲಿಟಿಯಿಂದ ಎಲ್ಲ ಕಡೆನೂ ಆ ಗುಂಡಿಗಳು ಹಾಗೇ ಇದ್ದಾವೆ. ನೀವು ಆ ಕೆರೆ ಕಟ್ಟೆ ಮೇಲೆ ಇನ್ನು ಸ್ವಲ್ಪ ಮುಂದೆ, ಜಸ್ಟ್ ಇನ್ನೊಂದು 100 ಫೀಟ್ಸ್ ಮುಂದೆ ಹೋದರೆ ಗಾಡಿ ಕೆಳಗೆ ಬಿದ್ದೋಗೋ ರೇಂಜಲ್ಲೂ ಗುಣಿ ಇದೆ, ಹಳ್ಳಗಳಿದ್ದಾವೆ. ಹೆಂಗೆ ಓಡಿಸ್ತಾರೆ ಇನ್ನು ಪಬ್ಲಿಕ್? ಹೇಗಿರುತ್ತೆ ಇನ್ನು? ಮತ್ತೆ ಇದಿಷ್ಟು ಆಕೆಯ ಪರಿಚಯಸ್ಥರ ಮಾತು. ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಸ್ತೆ ಗುಂಡಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಹೋಗಿ ಸ್ಕಿಡ್ ಆಗಿ ಬಿದ್ದ ಯುವತಿಯ ಮೇಲೆ ಟಿಪ್ಪರ್ ಲಾರಿಯೊಂದು ಹರಿದ ಪರಿಣಾಮ ಆಕೆ ಘಟನಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಈ ಒಂದು ಘಟನೆ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಬೂದಿಗೆರೆ ಕ್ರಾಸ್ನಲ್ಲಿ ನಡೆದಿದೆ. ಸದ್ಯಕ್ಕೆ ನಾನು ಘಟನಾ ಸ್ಥಳದಿದ್ದೀನಿ. ಬೆಳಿಗ್ಗೆ ಕಾಲೇಜಿಗೆ ಆಕೆ ಸ್ಕೂಟರ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಕಾಣಿಸಿದೆಯಲ್ಲ, ಈ ಒಂದು ದೊಡ್ಡ ರಸ್ತೆ ಗುಂಡಿ ಇದೆಯಲ್ಲ, ಈ ಒಂದು ರಸ್ತೆ ಗುಂಡಿಯನ್ನು ತಪ್ಪಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಸದ್ಯಕ್ಕೆ ಆಕೆಯ ಕುಟುಂಬಸ್ಥರು ಮತ್ತು ಸ್ಥಳೀಯರು ಕೂಡ ಈ ಒಂದು ವಿಚಾರದ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದು ಜುಪಿಟರ್ ಒಂದು ಗಾಡಿ ಇದೆ, ಆ ಒಂದು ಗಾಡಿಯಲ್ಲಿ ಆಕೆ ಹೋಗಿರ್ತಾಳೆ. ಸದ್ಯಕ್ಕೆ ನಾನು ಆ ಒಂದು ಗಾಡಿಯ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಜೊತೆಗೆ ಆಕೆಯ ಪರಿಚಯಸ್ಥರನ್ನು ಕೂಡ ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿದೆಯಲ್ಲ, ಈ ಒಂದು ವಾಹನದಲ್ಲಿ ಆಕೆ ಬೆಳಿಗ್ಗೆ 22 ವರ್ಷದ ಧನುಶ್ರೀ ಎಂಬಾಕೆ BCom ಓದ್ತಿರ್ತಾಳೆ. ಇಲ್ಲೇ TC ಪಾಳ್ಯದಲ್ಲಿರುವಂಥ ಒಂದು ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ BCom ಓದ್ತಿರ್ತಾಳೆ. ಬೆಳಗ್ಗೆ ಫೈನಲ್ ಇಯರ್ BCom ಹೋಗ್ತಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಬೆಳಿಗ್ಗೆ ಎಂದಿನಂತೆ ಇವತ್ತು ಕೂಡ 8:30 ಸುಮಾರಿಗೆ ಈ ಒಂದು ರಸ್ತೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಸ್ಕಿಡ್ ಆಗಿ ಬಿದ್ದಿರ್ತಾಳೆ. ಸಂದರ್ಭದಲ್ಲಿ ಹಿಂದೆಯಿಂದ ಬಂದಿದ್ದಂಥ ಒಂದು ಟಿಪ್ಪರ್ ಲಾರಿ ಆಕೆ ಮೇಲೆ ಹರಿದ ಪರಿಣಾಮ ಘಟನಾ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾಳೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಆಕೆಯ ಪರಿಚಯಸ್ಥರು ಅಂದರೆ ಅಕ್ಕಪಕ್ಕದ ಮನೆಯವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ರಸ್ತೆ ಗುಂಡಿಗಳದು ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತೇಳಿ ನಿಮ್ಗೆ ಗೊತ್ತಿದೆ, ನೀವು ಕೂಡ ಡೈಲಿ ಓಡಾಡ್ತಿರ್ತೀರ. ಇವತ್ತು ನಿಮಗೆ ಪರಿಚಯ ಇರುವಂಥ ಒಂದು ಹುಡುಗಿ, ಓದಬೇಕಾಗಿರೋಂಥ ಹುಡುಗಿ ರಸ್ತೆ ಗುಂಡಿಯಿಂದ ತಪ್ಪಿಸ್ಕೊಳಕ್ಕೆ ಹೋಗಿ ಹಿಂಗಾಗಿದೆ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಹೇಳೋದು ಅಂತಂದರೆ ಈ ಗುಂಡಿಗಳದೇ ಮೇಯ್ನ್ ಪ್ರಾಬ್ಲಮ್. ಎಲ್ಲೂ ಕ್ಲೋಸ್ ಮಾಡ್ತಾ ಇಲ್ಲ. ಈ ರೋಡೆಲ್ಲ ಬರೀ ಕಂಜೆಸ್ಟೆಡ್ ಇದೆ ಏರಿಯಾ, ಜೊತೆಗೆ ಟ್ರಾಫಿಕ್ ಜಾಸ್ತಿ ಆಗಿದೆ. ಈ ಗುಂಡಿಗಳಿಂದ ಅವರು ತಡವರಿಸಿದ್ರೆ ಎಲ್ಲ ಕೆಳಗಡೆ ಬಿದ್ದು ಇಂಥ ಅನಾವಶ್ಯಕವಾದ ಅಪಾಯಗಳು ಜಾಸ್ತಿ ನಡೀತಾ ಇದ್ದಾವೆ. ಈಗ ಆಕೆ ಏನು ಮಾಡ್ತಿದ್ಳು ಸರ್, ಮತ್ತು ಆಕೆ ಬ್ಯಾಕ್ಗ್ರೌಂಡ್ ಏನು, ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂತ ಸರ್? ಅವರು ಬ್ರಾಹ್ಮಿಣ್ಸು. ಸೊ ಅವ್ರ ಅಪ್ಪ ಆಲ್ರೆಡಿ 3-4 ಇಯರ್ಸ್ ಬಿಫೋರ್ ತೀರ್ಕೊಂಡಿದ್ದಾರೆ. ಸೊ ಅವರು ಅಕ್ಕ ತಂಗಿಯರು 3 ಇದ್ದಾರೆ, ಅಮ್ಮ ಇದ್ದಾರೆ, ಟೀಚರು. ಈಗ ಈ ಹುಡುಗಿ ಅದೇ ಡಿಗ್ರಿ ಫೈನಲ್ ಇಯರ್ ಮಾಡ್ತಿದ್ದಾಳೆ. ಒಂದು IAS ಆಫೀಸರ್ ಆಗುವಂಥ ಕನಸು ಕಂಡಿರೋವಂಥ ಹುಡುಗಿ ಈ ರೀತಿ ಆಗಿದೆ
ಸರ್, ಈಗ ಸರ್ಕಾರ ರಸ್ತೆ ಗುಂಡಿಗಳನ್ನು ಮುಚ್ಚಿವಿ ಅಂತ ಹೇಳುತ್ತೆ. ಈಗಾಗಲೇ 7,000 ರಸ್ತೆ ಗುಂಡಿಗಳನ್ನು ಮುಚ್ಚಿದೀವಿ ಅಂತ ಹೇಳುತ್ತೆ. ನೋಡಿದ್ರೆ ಈ ರೀತಿ ಇದೆ, ಏನು ಹೇಳ್ತೀರಾ ಇಂಥ ಒಂದು ವ್ಯವಸ್ಥೆಗೆ? ಇದು ಏನು ಹೇಳಲಿಕ್ಕಿಲ್ಲ ಸರ್. ಇದು ಎಲ್ಲೂ ಮುಚ್ಚೇ ಇಲ್ಲ. ಎಲ್ಲಿ ಮುಚ್ಚಿದ್ದಾರೆ ಅವರು? ಮುಚ್ಚಿದ್ದಾರೆ. ಇದೆಲ್ಲ ಸುಮ್ಮನೆ ಅದು ಬಾಯಿ ಮಾತಿಗೆ ಹೇಳ್ದಂಗೆ ಇದೆ ಎಲ್ಲ ಕಡೆ. ಈ ರೋಡ್ ನೀವು ನೋಡ್ಬೋದು ಕಂಟಿನ್ಯೂಸ್ ಆಗಿ. ಅಲ್ಲಿ ಯಾವುದದು ಗ್ರ್ಯಾಂಡ್ ಮಾಲ್ ಪಕ್ಕದಲ್ಲಿಂದ ಪ್ರಿಸ್ಟೇಜ್ ಟ್ರಂಕ್ವಾಲಿಟಿಯಿಂದ ಎಲ್ಲ ಕಡೆನೂ ಆ ಗುಂಡಿಗಳು ಹಾಗೇ ಇದ್ದಾವೆ. ನೀವು ಆ ಕೆರೆ ಕಟ್ಟೆ ಮೇಲೆ ಇನ್ನು ಸ್ವಲ್ಪ ಮುಂದೆ ಜಸ್ಟ್ ಇನ್ನೊಂದು 100 ಫೀಟ್ಸ್ ಮುಂದೆ ಹೋದರೆ ಗಾಡಿ ಕೆಳಗೆ ಬಿದ್ದೋಗೋ ರೇಂಜಲ್ಲೂ ಗುಣಿ ಇದೆ, ಹಳ್ಳಗಳಿದ್ದಾವೆ. ಹೆಂಗೆ ಓಡಿಸ್ತಾರೆ ಇನ್ನು ಪಬ್ಲಿಕ್? ಹೇಗಿರುತ್ತೆ ಇನ್ನು? ಮತ್ತೆ ಇದಿಷ್ಟು ಆಕೆಯ ಪರಿಚಯಸ್ಥರ ಮಾತು. ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಸ್ತೆ ಗುಂಡಿಯಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ಸ್ಕಿಡ್ ಆಗಿ ಬಿದ್ದ ಯುವತಿಯ ಮೇಲೆ ಟಿಪ್ಪರ್ ಲಾರಿಯೊಂದು ಹರಿದ ಪರಿಣಾಮ ಆಕೆ ಘಟನಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಈ ಒಂದು ಘಟನೆ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಬೂದಿಗೆರೆ ಕ್ರಾಸ್ನಲ್ಲಿ ನಡೆದಿದೆ. ಸದ್ಯಕ್ಕೆ ನಾನು ಘಟನಾ ಸ್ಥಳದಿದ್ದೀನಿ. ಬೆಳಿಗ್ಗೆ ಕಾಲೇಜಿಗೆ ಆಕೆ ಸ್ಕೂಟರ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಕಾಣಿಸಿದೆಯಲ್ಲ, ಈ ಒಂದು ದೊಡ್ಡ ರಸ್ತೆ ಗುಂಡಿ ಇದೆಯಲ್ಲ, ಈ ಒಂದು ರಸ್ತೆ ಗುಂಡಿಯನ್ನು ತಪ್ಪಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಸದ್ಯಕ್ಕೆ ಆಕೆಯ ಕುಟುಂಬಸ್ಥರು ಮತ್ತು ಸ್ಥಳೀಯರು ಕೂಡ ಈ ಒಂದು ವಿಚಾರದ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಒಂದು ಜುಪಿಟರ್ ಒಂದು ಗಾಡಿ ಇದೆ, ಆ ಒಂದು ಗಾಡಿಯಲ್ಲಿ ಆಕೆ ಹೋಗಿರ್ತಾಳೆ. ಸದ್ಯಕ್ಕೆ ನಾನು ಆ ಒಂದು ಗಾಡಿಯ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಜೊತೆಗೆ ಆಕೆಯ ಪರಿಚಯಸ್ಥರನ್ನು ಕೂಡ ನಾನು ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಇಲ್ಲಿದೆಯಲ್ಲ, ಈ ಒಂದು ವಾಹನದಲ್ಲಿ ಆಕೆ ಬೆಳಿಗ್ಗೆ 22 ವರ್ಷದ ಧನುಶ್ರೀ ಎಂಬಾಕೆ BCom ಓದ್ತಿರ್ತಾಳೆ. ಇಲ್ಲೇ TC ಪಾಳ್ಯದಲ್ಲಿರುವಂಥ ಒಂದು ಕಾಲೇಜ್ನಲ್ಲಿ ಸೆಕೆಂಡ್ ಇಯರ್ BCom ಓದ್ತಿರ್ತಾಳೆ. ಬೆಳಗ್ಗೆ ಫೈನಲ್ ಇಯರ್ BCom ಹೋಗ್ತಿರ್ತಾಳೆ. ಈ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ಎಂದಿನಂತೆ ಇವತ್ತು ಕೂಡ 8:30 ಸುಮಾರಿಗೆ ಈ ಒಂದು ರಸ್ತೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಸ್ಕಿಡ್ ಆಗಿ ಬಿದ್ದಿರ್ತಾಳೆ. ಸಂದರ್ಭದಲ್ಲಿ ಹಿಂದೆಯಿಂದ ಬಂದಿದ್ದಂಥ ಒಂದು ಟಿಪ್ಪರ್ ಲಾರಿ ಆಕೆ ಮೇಲೆ ಹರಿದ ಪರಿಣಾಮ ಘಟನಾ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾಳೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಆಕೆಯ ಪರಿಚಯಸ್ಥರು ಅಂದರೆ ಅಕ್ಕಪಕ್ಕದ ಮನೆಯವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ರಸ್ತೆ ಗುಂಡಿಗಳದು ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತೇಳಿ ನಿಮ್ಗೆ ಗೊತ್ತಿದೆ, ನೀವು ಕೂಡ ಡೈಲಿ ಓಡಾಡ್ತಿರ್ತೀರ. ಇವತ್ತು ನಿಮಗೆ ಪರಿಚಯ ಇರುವಂಥ ಒಂದು ಹುಡುಗಿ, ಓದಬೇಕಾಗಿರೋಂಥ ಹುಡುಗಿ ರಸ್ತೆ ಗುಂಡಿಯಿಂದ ತಪ್ಪಿಸ್ಕೊಳಕ್ಕೆ ಹೋಗಿ ಹಿಂಗಾಗಿದೆ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಹೇಳೋದು ಅಂತಂದರೆ ಈ ಗುಂಡಿಗಳದೇ ಮೇಯ್ನ್ ಪ್ರಾಬ್ಲಮ್. ಎಲ್ಲೂ ಕ್ಲೋಸ್ ಮಾಡ್ತಾ ಇಲ್ಲ. ಈ ರೋಡೆಲ್ಲ ಬರೀ ಕಂಜೆಸ್ಟೆಡ್ ಇದೆ ಏರಿಯಾ, ಜೊತೆಗೆ ಟ್ರಾಫಿಕ್ ಜಾಸ್ತಿ ಆಗಿದೆ. ಈ ಗುಂಡಿಗಳಿಂದ ಅವರು ತಡವರಿಸಿದ್ರೆ ಎಲ್ಲ ಕೆಳಗಡೆ ಬಿದ್ದು ಇಂಥ ಅನಾವಶ್ಯಕವಾದ ಅಪಾಯಗಳು ಜಾಸ್ತಿ ನಡೀತಾ ಇದ್ದಾವೆ ಈಗ. ಆಕೆ ಏನು ಮಾಡ್ತಿದ್ಳು ಸರ್? ಮತ್ತು ಆಕೆ ಬ್ಯಾಕ್ಗ್ರೌಂಡ್ ಏನು, ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ ಅಂತ ಸರ್? ಅವರು ಬ್ರಾಹ್ಮಿಣ್ಸು. ಸೊ ಅವ್ರ ಅಪ್ಪ ಆಲ್ರೆಡಿ 3-4 ಇಯರ್ಸ್ ಬಿಫೋರ್ ತೀರ್ಕೊಂಡಿದ್ದಾರೆ. ಸೊ ಅವರು ಅಕ್ಕ ತಂಗಿಯರು 3 ಇದ್ದಾರೆ, ಅಮ್ಮ ಇದ್ದಾರೆ, ಟೀಚರು. ಈಗ ಈ ಹುಡುಗಿ ಅದೇ ಡಿಗ್ರಿ ಫೈನಲ್ ಇಯರ್ ಮಾಡ್ತಿದ್ದಾಳೆ. ಒಂದು IAS ಆಫೀಸರ್ ಆಗುವಂಥ ಕನಸು ಕಂಡಿರೋವಂಥ ಹುಡುಗಿ ಈ ರೀತಿ ಆಗಿದೆ. ಸರ್, ಈಗ ಸರ್ಕಾರ ರಸ್ತೆ ಗುಂಡಿಗಳನ್ನು ಮುಚ್ಚಿವಿ ಅಂತ ಹೇಳುತ್ತೆ. ಈಗಾಗಲೇ 7,000 ರಸ್ತೆ ಗುಂಡಿಗಳನ್ನು ಮುಚ್ಚಿದೀವಿ ಅಂತ ಹೇಳುತ್ತೆ. ನೋಡಿದ್ರೆ ಈ ರೀತಿ ಇದೆ, ಏನು ಹೇಳ್ತೀರಾ ಇಂಥ ಒಂದು ವ್ಯವಸ್ಥೆಗೆ? ಇದು ಏನು ಹೇಳಲಿಕ್ಕಿಲ್ಲ ಸರ್. ಇದು ಎಲ್ಲೂ ಮುಚ್ಚೇ ಇಲ್ಲ. ಎಲ್ಲಿ ಮುಚ್ಚಿದ್ದಾರೆ ಅವರು? ಮುಚ್ಚಿದ್ದಾರೆ. ಇದೆಲ್ಲ ಸುಮ್ಮನೆ ಅದು ಬಾಯಿ ಮಾತಿಗೆ ಹೇಳ್ದಂಗೆ ಇದೆ ಎಲ್ಲ ಕಡೆ. ಈ ರೋಡ್ ನೀವು ನೋಡ್ಬೋದು ಕಂಟಿನ್ಯೂಸ್ ಆಗಿ. ಅಲ್ಲಿ ಯಾವುದದು ಗ್ರ್ಯಾಂಡ್ ಮಾಲ್ ಪಕ್ಕದಲ್ಲಿಂದ ಪ್ರಿಸ್ಟೇಜ್ ಟ್ರಂಕ್ವಾಲಿಟಿಯಿಂದ ಎಲ್ಲ ಕಡೆನೂ ಆ ಗುಂಡಿಗಳು ಹಾಗೇ ಇದ್ದಾವೆ. ನೀವು ಆ ಕೆರೆ ಕಟ್ಟೆ ಮೇಲೆ ಇನ್ನು ಸ್ವಲ್ಪ ಮುಂದೆ ಜಸ್ಟ್ ಇನ್ನೊಂದು 100 ಫೀಟ್ಸ್ ಮುಂದೆ ಹೋದರೆ ಗಾಡಿ ಕೆಳಗೆ ಬಿದ್ದೋಗೋ ರೇಂಜಲ್ಲೂ ಗುಣಿ ಇದೆ, ಹಳ್ಳಗಳಿದ್ದಾವೆ. ಹೆಂಗೆ ಓಡಿಸ್ತಾರೆ ಇನ್ನು ಪಬ್ಲಿಕ್? ಹೇಗಿರುತ್ತೆ ಇನ್ನು? ಮತ್ತೆ ಇದಿಷ್ಟು ಆಕೆಯ ಪರಿಚಯಸ್ಥರ ಮಾತು. ವಿಡಿಯೋ ಜರ್ನಲಿಸ್ಟ್ ಶಿವಶಂಕರ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.